ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪೂರ್ಣಾಹುತಿ ನಡೆಯುವಾಗ ಈ ನಮ್ಮ ಗೆಲುವಾಗಿ ಬಾ ಗಜಮುಖನೇ ಒಬ್ಬರು ಸೊಗಸಾಗಿ ಹಾಡಿದ್ರು. ಸೊ ಅದನ್ನೇ ಇವಾಗ ಪ್ರಸ್ತುತಗೊಳಿಸ್ತಿದ್ದೀನಿ. ನಿಮ್ಮ ಮನಮೆಚ್ಚಿನ ಗಣೇಶನ ಹಾಡು. ಈ ಶ್ರೀಮಂತ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ, ಹಾಗೆ ಮುಂದೆ ಬರುವ ನಿಮ್ಮೆಲ್ಲ ಕಾರ್ಯಗಳು ಸುಗುಣವಾಗಿ ನಡೆಯಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಗಣೇಶನ್ನ ಕರೆದಾಯಿತು. ಸೊ ಅವನ ತಾಯಿಯಾದ ನಮ್ಮ ಶಾರದೆ ತಾಯಿ, ಸೊ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ. ನಿಮ್ಮೊಳಗೆ ಇವನ್ ಯಾರಮ್ಮ? ಏನಮ್ಮ? ಶ್ರೀ ಕನಕದಾಸರು ವಿರಚಿಸಿರುವ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ. ಇದು ರಾಗ ಹಂಸಧ್ವನಿಯಲ್ಲಿ
ಈಗ ಒಂದು ಕುಟುಂಬ ಸಂಪೂರ್ಣ ಆಗಕ್ಕೆ ಅವರ ತಂದೆಯಾದ ಈಶ್ವರನ ಕರೆಯಲೇಬೇಕು. ಸೊ ಈ ಒಂದು ಈಶ್ವರ ನಮಗೆ ಧ್ಯಾನ ರೂಪದಲ್ಲೂ ಕಾಣಿಸ್ತಾನೆ, ಅವನ ನಟನೆ ರೂಪದಲ್ಲೂ ಕಾಣಿಸ್ತಾನೆ. ಈ ಸಂದರ್ಭದಲ್ಲಿ ಅವನ ಧ್ಯಾನ ರೂಪವಾದ ಲಿಂಗಾಷ್ಟಕ ಶ್ರೀ ಆದಿಶಂಕರಾಚಾರ್ಯರು ರಚಿಸಿರುವ ಲಿಂಗಾಷ್ಟವನ್ನು ಪ್ರಸ್ತುತಗೊಳಿಸುತ್ತಿದ್ದೇನೆ.
ಇವತ್ತು ನಮ್ಮ ಯಶಸ್ವಿನಿಯವರು ಕಮಲದ ವರ್ಣದ ಸೀರೆಯನ್ನು ತೊಟ್ಟು ಒಂದು ಕಮಲದ ಮೊಗದಂತೆ ಇದ್ದು ತುಂಬ ನಗುನಗುತ್ತಾ ತುಂಬ ಕಮಲದ ಮೊಗದೊಳೆ ಥರ ಇದ್ದಾರೆ. ಸೊ ಹಾಗಾಗಿ ಈ ಹಾಡು ಕಮಲದ ಮೊಗದೊಳೆ ಕಮಲದ ಕಣ್ಣೊಳೆ. ಸೊ ಇವತ್ತು ಅವ್ರನ್ನ ವರ್ಣನೆ ಮಾಡೋಕ್ಕೆ ನಮಗೆ ಪದಗಳೇ ಸಾಲದು. ಸೊ ಆ ದೇವಿನೂ ಪ್ರಾರ್ಥಿಸೋಣ, ಅವರಿಗೆ ಒಳ್ಳೆ ಹೆರಿಗೆ ಆಗಲಿ, ಹಾಗೆ ಮಗನೂ ಕೂಡ ಒಂದು ಒಳ್ಳೆ ಸಂಸ್ಕೃತಿ ವಿದ್ಯೆ ಬುದ್ಧಿ ಎಲ್ಲ ಬರಲಿ ಅಂತ. ಸೊ ಮುಂದಿನ ಹಾಡು ಕಮಲದ ಮೊಗದೊಳೆ.
ದೇವಿಯ ಇನ್ನೊಂದು ರೂಪ ಅಂದರೆ ಶಾರದೆ. ಮನೆಯ ಮಾರುತ ರಾಗಲು ಅದೇ ಚಿತ್ರದ್ದು ಶಾರದೆ ದಯ ತೋರಿದೆ. ನಮ್ಮೆಲ್ಲರಿಗೂ ಒಂದು ದಯ ತೋರಮ್ಮ, ವಿದ್ಯಾ ಬುದ್ಧಿ, ಒಳ್ಳೆ ಮನಸ್ಸು, ಒಳ್ಳೆ ಸಂಸ್ಕಾರ ಕೊಡಮ್ಮ ಅಂತ ಆ ದೇವಿಯನ್ನ ಪ್ರಾರ್ಥಿಸಬಹುದು. ಎಲ್ರಿಗೂ ಕೃಷ್ಣ ಅಂದರೆ ತುಂಬ ಇಷ್ಟ ಆಗುತ್ತೆ. ಮುದ್ದು ಕೃಷ್ಣನ ಅವನ ಒಂದು ಪುಟ್ಟ ಭಜನೆ ಜಯ ಜನಾರ್ದನ ಅವನನ್ನ ಭಜಿಸೋಣ.
ಕೃಷ್ಣ ಬಂದ ಯಾರು ನೋಡಿದಿರಾ? ಪುರಂದರದಾಸರು ಇಲ್ಲಿ ಶ್ರೀರಂಗ ಗೋವಿಯ ಶರ್ಮ ಕೃಷ್ಣ ಎಲ್ಲಿ ನೋಡಿದಿರಾ? ನೋಡ್ತೀರಾ? ಗೊತ್ತಿಲ್ಲ? ಇದು ಬಂದಿದ್ದಾನೆ. ಎಲ್ಲಿ ನಮ್ಮ ಯಶಸ್ವಿನಿ ಪುಟ್ಟ ಹೊಟ್ಟೆ ಒಳಗೆ ಕೃಷ್ಣ ಇದ್ದಾಳ, ರಾಧೆ ಇದ್ದಾಳ ನೋಡೋಣ. ಶ್ರೀರಂಗ ಗೋವಿಯ ಶರ್ಮ ಕೃಷ್ಣ.
ಹೋಗಿ